ಇವತ್ತು ಭಾಳಷ್ಟು ಹೆಮ್ಮೆ ಆಗ್ತಾ ಇದೆ ನನಗೆ. ಯಾಕೆಂದರೆ ನಾನು ಯಾವಾಗಲೂ ಹೇಳೋದುಂಟು, ಆಂಟ್ರಪ್ರಿನರ್ಶಿಪ್ ಅಥವಾ ಸ್ಟಾರ್ಟಪ್ ಮಂಗಳೂರಲ್ಲಿ ಯಾಕೆ ನಡೀತಾ ಇಲ್ಲ ಅಂತ. ಅದಕ್ಕೆ ಇವತ್ತಿಗೆ ನಮಗೆ ಒಂದು ಉತ್ತರ ಸಿಕ್ಕಿದೆ. ಮಿಸ್ಟರ್ ಯತೀಶ್ ಅವರು ಬೆಳ್ತಂಗಡಿಯಿಂದ ಬಂದು ಇಲ್ಲಿ ಮಂಗಳೂರಲ್ಲಿ ಅವರು ಸಂಸ್ಥೆ ಬೆಂಗಳೂರಲ್ಲಿ ಇದ್ದರೂ ಕೂಡ ಇಲ್ಲಿ ಮಂಗಳೂರಲ್ಲಿ ಅವರ ಈ ಒಂದು ಸಂಸ್ಥೆಯ ಮುಖಾಂತರ ಹೇಗೆ ಮಂಗಳೂರನ್ನು ಪ್ರಪಂಚಕ್ಕೆ ಅಥವಾ ದೇಶಕ್ಕೆ ಹೇಗೆ ಬೆಳಗಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಅತೀವ ಸಂತೋಷ ಆಗ್ತದೆ. ಎಲ್ಲರೂ ಸೇರಿ ನಾವು ಅವರನ್ನು ಅಭಿನಂದಿಸೋಣ. ನಾವು ಯಾವಾಗಲೂ ಅವ್ರು ಹೇಳಿದಾಗೆ ಮಂಗಳೂರಲ್ಲಿ ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳಿವೆ, ಮೆಡಿಕಲ್ ಕಾಲೇಜುಗಳಿವೆ, ಬ್ಯಾಂಕ್ಗಳು ಕೂಡ ಇಲ್ಲೇ ಸ್ಥಾಪನೆ ಆದವು. 5 ಬ್ಯಾಂಕ್ಗಳು ಕೂಡ ಇಲ್ಲಿ ಸ್ಟಾರ್ಟಪ್ ಮುಖಾಂತರ ಸ್ಥಾಪನೆಯಾದ ಸಂಸ್ಥೆಗಳು. ಆದರೆ ಕಳೆದ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಮಂಗಳೂರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲೇ ನೆಲೆಸಲಿಕ್ಕೆ ಒಂದು ರೀತಿಯ ಉದ್ಯಮವನ್ನು ತಯಾರಿಸಿದ್ದು ಭಾಳಷ್ಟು ಕಡಿಮೆ. ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಲೀಲಿಕ್ಕೆ ಬರ್ತಾರೆ, ಆದರೆ ಇಲ್ಲಿ ಕಲಿತು ಆದ ನಂತರ ಒಂದೇ ಬೆಂಗಳೂರಿಗೆ ಅಥವಾ ಮುಂಬೈಗೆ ಅಥವಾ ದಿಲ್ಲಿಗೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗೋದುಂಟು. ಯಾಕೆ ನಾವು ಮಂಗಳೂರಲ್ಲೇ ಇರಬಾರದು? ಮಂಗಳೂರು ಇಷ್ಟು ಒಂದು ಒಳ್ಳೆಯ ಜಾಗ, ಈಗಾಗಲೇ ಸೇಫೆಸ್ಟ್ ಸಿಟಿ ಅಂತ ನಾವು ಕರೀತಾ ಇದ್ದೇವೆ. ಅದೇ ರೀತಿ ಒಂದು ಕ್ಲೀನೆಸ್ಟ್ ಸಿಟಿ ಆದರೆ ಮಂಗಳೂರಲ್ಲಿ ಇಷ್ಟು ಒಳ್ಳೆಯ ಜಾಗ ಇರಬೇಕಾದ್ರೆ ಯಾಕೆ ನಮ್ಮ ವಿದ್ಯಾರ್ಥಿಗಳು ಇಲ್ಲೇ ಕೆಲಸ ಮಾಡಿ ಅವರ ಕುಟುಂಬದ ಜೊತೆಯಲ್ಲಿ ಇಲ್ಲಿ ಇರಬಾರದು? ಅದೊಂದು ಪ್ರಶ್ನೆ ಇರಬೇಕಾದ್ರೆ ಮಿಸ್ಟರ್ ಯತೀಶ್ ಅಂತ ಹಳ್ಳಿಯಿಂದ ಬಂದ ಭಾಳಷ್ಟು ಯುವಕರು ನಮಗೆ ಇಲ್ಲಿ ಬೇಕಾಗಿದೆ. ಅವರಂಥ ವಿದ್ಯಾರ್ಥಿಗಳು ಇಲ್ಲಿ ಯೋಚನೆ ಮಾಡಿ ನಮಗೆ ಇಂಥ ಒಂದು ಉದ್ಯೋಗ ಕಲ್ಪಿಸಿದರೆ ನಮ್ಮ ಮಕ್ಕಳು, ಮಂಗಳೂರಿನ ಮಕ್ಕಳು, ಬುದ್ಧಿವಂತ ಮಕ್ಕಳು ಇಲ್ಲಿ ಯಾಕೆ ಇರಬಾರದು? ಇಲ್ಲಿ ಇದ್ದು ಮಂಗಳೂರನ್ನು ಬೆಳಗಿಸಿದರೆ ಅದು ಪ್ರಪಂಚಕ್ಕೆ ನಾವೊಂದು ದಾರಿ ಕೊಟ್ಟ ಹಾಗೆ ಆಗುತ್ತೆ. ಆದ್ದರಿಂದ ಅದಕ್ಕೆ ಮುಖ್ಯವಾಗಿ ಇರೋದು ದೃಷ್ಟಿಕೋನ. ನನಗೆ ಯಾವಾಗಲೂ ನೆನಪು ದೃಷ್ಟಿಕೋನ ಅಂತ ಹೇಳಬೇಕಾದ್ರೆ, ಒಮ್ಮೆ ಒಬ್ಬರು ಗುರುಗಳು ಅವರು ಕ್ಲಾಸ್ ತೆಗೆದುಕೊಳ್ತಾ ಇರಬೇಕಾದ್ರೆ ಆ ಒಂದು ಕ್ಲಾಸಲ್ಲಿ ಒಬ್ಬ ಅಂಧ ವಿದ್ಯಾರ್ಥಿ ಇದ್ದ, ಒಬ್ಬ ಕುರುಡ ವಿದ್ಯಾರ್ಥಿ. ಅವನಿಗೆ ಒಂದು ಪ್ರಶ್ನೆ, ಇಫ್ ಯು ಲೂಸ್ ಎವ್ರಿಥಿಂಗ್, ಇಫ್ ಯು ಲಾಸ್ಟ್ ಯುವರ್ ಐಸೈಟ್, ವಾಟ್ ಕ್ಯಾನ್ ವಿ ಡೂ ಇನ್ ದ ವರ್ಲ್ಡ್? ನನಗೆ ಕಣ್ಣು ಕಾಣ್ತಾ ಇಲ್ಲ, ಆದರೆ ಇದಕ್ಕಿಂತ ದೂರ ನಾನು ಏನನ್ನು ನೋಡ್ಬೋದಂತ. ಅದಕ್ಕೆ ಗುರುಗಳು ಅವರನ್ನು ನೋಡಿ ಹೇಳ್ತಾರೆ, ಯು ಮೇ ಹ್ಯಾವ್ ಲಾಸ್ಟ್ ಯುವರ್ ಐಸೈಟ್, ಬಟ್ ಯು ವಿಲ್ ಲೂಸ್ ಯುವರ್ ವಿಷನ್, ಯು ಲಾಸ್ಟ್ ಎವ್ರಿಥಿಂಗ್ ಇನ್ ಲೈಫ್. ನಿನಗೆ ಕಣ್ಣು ಕಾಣದೇ ಇರಬಹುದು, ಆದರೆ ನೀನು ವಿಷನ್ ಅಂದರೆ ದೃಷ್ಟಿಕೋನ ಇಲ್ಲದಿದ್ದರೆ ನಿನಗೆ ಏನು ಮಾಡಲು ಸಾಧ್ಯವಿಲ್ಲ. ಇದೊಂದು ದೃಷ್ಟಿಕೋನ ಮುಖ್ಯವಾದದ್ದು. ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರಪಂಚದಲ್ಲಿ ಇವನ್ ಕುರುಡ ಮಕ್ಕಳು ಆಗ್ಬೋದು, ಬೇರೆಯವರು ಕೂಡ ಅಂಗವಿಕಲರು ಕೂಡ ಆಗ್ಬೋದು, ಡಿಸೇಬಲ್ಡ್ ಮಕ್ಕಳು ಆದರೂ ಕೂಡ ಆಗ್ಬೋದು, ಭಾಳಷ್ಟು ರೀತಿಯಲ್ಲಿ ಅವರು ಪ್ರಪಂಚಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಪ್ರಪಂಚ ಬದಲಾವಣೆ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈಗ ನಾವು ಡಿಜಿಟಲ್ ಲರ್ನಿಂಗ್ ಅಂತ ಹೇಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕೂಡ ಬಂದಿದೆ. AI ಬಂದ ನಂತರ ಹೇಗೆ ನಾವು ಮಕ್ಕಳಿಗೆ ಅದನ್ನು ತಲುಪಿಸಬಹುದು, ಮಕ್ಕಳು ಮಾಹಿತಿ ಹೇಗೆ ಅವರಿಗೆ ಸಿಗುತ್ತೆ, ಆ ಮಾಹಿತಿ ಮುಖಾಂತರ ಅವರು ತಮ್ಮ ಶಿಕ್ಷಣವನ್ನು ಹೇಗೆ ಮುಂದಿಟ್ಕೊಂಡು ಹೋಗ್ಬೋದು. ನಾವೆಲ್ಲ ಕಲಿಬೇಕಾದ್ರೆ ಕನ್ನಡ ಮೀಡಿಯಮಲ್ಲಿ ಕಲಿತವರು, ಆದರೆ ಈಗ ಎಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಎಲ್ಲ ಕಲಿಸ್ತಾ ಇದ್ದಾರೆ. ಆದರೆ ಅದು ಇಂಗ್ಲೀಷನ್ನು ಹೇಗೆ ಕಲಿಬೋದು? ಇಂಗ್ಲೀಷ್ ಮುಖಾಂತರ AI ಈಗ ಗ್ರಾಮರಿ ಅಂತ ಹೇಳ್ತಾರೆ, AI ಏನು ನೋಡಿದರೂ ಕೂಡ ಇಮಿಡಿಯೇಟ್ ಆಗಿ ಟ್ರಾನ್ಸ್ಲೇಷನ್ ಸಿಗ್ತದೆ. ಆದರೆ ಅಲ್ಲಿ ಕೂಡ ಒಳ್ಳೆ ಇಂಗ್ಲೀಷ್ ಕೂಡ ಅಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಅದು ಸಮ್ಮರೈಸ್ ಮಾಡಿ ಬರ್ತಾ ಇರ್ತದೆ. ಆದ್ದರಿಂದ ನಮಗೆ ದೊಡ್ಡ ದೊಡ್ಡ ಟೀಚರ್ಸ್ಗಳು, ಇಂಗ್ಲೀಷ್ ಕಲಿಯುವ ಟೀಚರ್ಸ್ಗಳು ಈಗ ಬೇಕಾಗಿಲ್ಲ. ಈಗ ಬೇಕಾದವರು ಟೀಚರ್ಸ್ಗಳಂದರೆ ಕ್ಯಾರೆಕ್ಟರ್ ಫಾರ್ಮೇಷನ್ ಅಂತ ಹೇಳ್ತೇವೆ. ಅಲ್ಲಿ ಅವರನ್ನು ನೋಡಿ, ಅವರ ಗುಣವನ್ನು ನೋಡಿ ನಾವು ಕಲಿಬೇಕು. ಅಂಥ ಒಂದು ಗುರುಗಳು ನಮಗೆ ಮುಖ್ಯವಾಗಿ ಬೇಕು. ಅವರ ಮಾರ್ಗದರ್ಶನ ಬೇಕು. ಆ ಒಂದು ವ್ಯಕ್ತಿತ್ವ ಇದ್ದರೆ, ಆ ಮೌಲ್ಯಗಳು ಇದ್ದರೆ ನಮಗೆ ಏನು ಮಾಡಲು ಇವತ್ತು ಮಾಹಿತಿ ಜ್ಞಾನ ನಮಗೆ ಬೇಕಾದ ರೀತಿಯಲ್ಲಿ ಸಿಗ್ತಾ ಇದೆ. ಆದರೆ ಅದನ್ನು ಹೇಗೆ ನಾವು ಬೇರೆಯವರಿಗೆ ಕೊಡಬೇಕು, ಅದಕ್ಕೆ ಇಲ್ಲಿ 5 ದಿನಗಳಲ್ಲಿ ಈ ತರಬೇತಿಯನ್ನು ಅವರು ಮಾಡಿ ಬಂದಿದ್ದಾರೆ. ಆ ತರಬೇತಿಯ ಮುಖಾಂತರ 120 ವಿದ್ಯಾರ್ಥಿಗಳಿಗೆ ಆ ತರಬೇತಿಯನ್ನು ಕೊಟ್ಟು ಕೊನೆಗೆ 58 ವಿದ್ಯಾರ್ಥಿಗಳನ್ನು ಅವರು ಇಲ್ಲಿ
ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳು ನೀವೆಲ್ಲ ಇಲ್ಲಿ ಇದ್ದೀರಿ, ಯತಿ ಕಾರ್ಪ್ಸ್ ಸಂಸ್ಥೆಯಲ್ಲಿ ಇದ್ದೀರಿ. ಅದೇ ರೀತಿ ಮುಂದೆ ಕೂಡ ಹೋಗಿ ಬೇಕಾದಷ್ಟು ವಿದ್ಯಾರ್ಥಿಗಳಿಗೆ ಆ ಒಂದು ತರಬೇತಿ ಕೊಟ್ಟು ಉದ್ಯಮದ ಒಂದು ಭರವಸೆಯನ್ನು ನೀವು ಕೊಟ್ಟಿದ್ದೀರಿ. ಆ ಭರವಸೆ ಕೊಡಲಿಕ್ಕೆ ಇಲ್ಲಿ ಮುಖ್ಯವಾಗಿರುವವರು ಮಿಸ್ಟರ್ ಯತೀಶ್ ಅವರು. ಅದು ಬಹಳ ಒಂದು ಒಳ್ಳೆಯ ಸಂಗತಿ. ಅಂಥ ಒಂದು ಭರವಸೆ ನಮ್ಮ ಮಕ್ಕಳಿಗೆ ಬೇಕು. ಇಲ್ಲಾಂದರೆ ಮಕ್ಕಳು ಕಾಲೇಜಿಗೆ ಬರ್ತಾ ಇರ್ತಾರೆ, ಅವರು ಕೇಳೋದು ಒಂದೇ ಪ್ರಶ್ನೆ, ನಮಗೆ ಉದ್ಯೋಗ ಮಂಗಳೂರಲ್ಲಿ ಸಿಗ್ತಾ ಇದೆಯಾ ಅಂತ. ಆದರೆ ಮಂಗಳೂರಿಗೆ ನೀವು ತಲುಪಿಸಿದರೆ ಇಲ್ಲಿ ಮಂಗಳೂರನ್ನು ನಾವು ಕ್ಯಾಲಿಫೋರ್ನಿಯಾ ರೀತಿಯಲ್ಲಿ, ಬೆಂಗಳೂರು ರೀತಿಯಲ್ಲಿ ಇದು ಕೂಡ ಒಂದು ಸಿಲಿಕಾನ್ ವ್ಯಾಲಿ ಆಗಿ ಮಾಡಲಿಕ್ಕೆ ಸಾಧ್ಯವಿದೆ. ಈಗಿನ ಕರ್ನಾಟಕ ಸರ್ಕಾರ ಅದರಲ್ಲಿ ಭಾಳಷ್ಟು ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದೆ. ಇಲ್ಲಿ ಮಿಥುನ್ ರೈ ಅವರು ಕೂಡ ಇದ್ದಾರೆ. ಮಂಗಳೂರನ್ನು ಯಾಕೆ ನಾವು ಸಿಲಿಕಾನ್ ವ್ಯಾಲಿ ಆಗಿ ಮಾಡಬಾರ್ದು? ಯಾಕಂದರೆ ನಾವು ಕರ್ನಾಟಕದಲ್ಲಿ ನೋಡಬೇಕಾದ್ರೆ ಭಾಳಷ್ಟು ಬುದ್ಧಿವಂತ ಮಕ್ಕಳು, ಇನ್ನೋವೇಟಿವ್ ಮಕ್ಕಳು ಏನಾದರೂ ಬರುವುದಿದ್ರೆ ಅದು ಮಂಗಳೂರಿಂದ. ಮುಂಚೆಯಿಂದ ಕೂಡ ಇಲ್ಲಿ ಪರ್ಸೆಂಟೇಜ್ ನೋಡುವುದಾದರೆ ಇಲ್ಲಿಯ ಮಕ್ಕಳು ಭಾಳಷ್ಟು ರೀತಿಯಲ್ಲಿ ಒಳ್ಳೆಯ ರ್ಯಾಂಕನ್ನು ತರ್ತಾ ಇದ್ದಾರೆ, ಪರ್ಸೆಂಟೇಜನ್ನು ತರ್ತಾ ಇದ್ದಾರೆ. ಆದರೆ ಇಲ್ಲಿದ್ದು ಬ್ರೈನ್ ಡ್ರೈನ್ ಆಗಿ ಅವರು ಬೆಂಗಳೂರಿಗೆ ಹೋಗ್ಬೋದು, ಅಥವಾ US ಗೆ ಹೋಗ್ಬೋದು, ಲಂಡನ್ಗೆ ಹೋಗ್ಬೋದು. ಆದರೆ ಅದೇ ಮಕ್ಕಳು ಇಲ್ಲಿ ಇದ್ದರೆ ನಾವು ಯಾಕೆ ಮಂಗಳೂರನ್ನು ಲಂಡನ್ ಥರ ಮಾಡಬಾರ್ದು, ಮಂಗಳೂರನ್ನು ಯಾಕೆ ಬೆಂಗಳೂರನ್ನು ಮಾಡಬಾರ್ದು? ಅದು ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯವಿದೆ. ನಿಮ್ಮಂಥ ಮಕ್ಕಳು, ನಿಮ್ಮಂಥ ಪರಿಶ್ರಮಿಗಳು ಹಳ್ಳಿಯಿಂದ ಬಂದು ಇಂಥ ಒಂದು ಯೋಜನೆ ಮಾಡಿ, ನೀವು ಈಗಾಗಲೇ ಹೇಳಿದ್ರಿ EIA ಮುಖಾಂತರ 490 ರೂಪಾಯಿಗೆ ಒಂದು ಐಡಿಯನ್ನು ನೀವು ಮಾರ್ಪಾಟು ಮಾಡಿದ್ದೀರಿ. ಅದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.